ಗೆಳೆಯರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತಿಪ್ಪೇಶಣ್ಣ. ನೋಡಿ, ಸಿದ್ಧಗಂಗಾ ಅಕ್ಕಿ ರೊಟ್ಟಿ ಅಂತೇಳಿ ಬದ್ರಿ ಅಣ್ಣವರು, ಇವರು ಸಿದ್ಧಗಂಗಾ ಮಠದಲ್ಲಿ ಓದಿದಂತ ವಿದ್ಯಾರ್ಥಿ, ಒಳ್ಳೆ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಉಚಿತವಾಗಿ ಜಾತ್ರೆ ಟೈಮಲ್ಲಿ ಉಚಿತವಾಗಿ ಯಾರೇ ಬಂದ್ರು ಊಟ ಕೊಡ್ತಾರೆ. ಮತ್ತೆ ಅವರ ಕೈಲಾದ ಸಹಾಯ ತುಂಬಾ ದಿವಸಗಳಿಂದ ಮಾಡ್ತಾ ಬಂದಿದ್ದಾರೆ ಬದ್ರಿ ಅಣ್ಣವರು. ಅವ್ರನ್ನೇ ಮಾತಾಡ್ಸಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬದ್ರಿ ಅಣ್ಣವ್ರೆ, 2 ನಿಮಿಷ ಮಾತಾಡಿ. ಓಕೆ 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 ಅಣ್ಣ, ಹೇಳಿ, ನಿಮ್ಮ ಈ ಸಮಾಜ ಸೇವೆ ಯಾವತ್ತಿಂದ ನಡೀತಾ ಇದೆ? ಓಕೆ 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 ಅದು ನಮ್ಗೆ ಅದು ರೂಢಿ ಆಗ್ಬಿಟ್ಟಿದೆ ಜೀವನದಲ್ಲಿ. ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ನೀವು. ಓಕೆ ಓಕೆ, ಸಮಾಜ ಸೇವೆನೇ ನಿಮ್ಮ ಗುರಿ ಆಗಿರುತ್ತೆ. ನಾವು ನಿಮ್ಮನ್ನ ನೋಡ್ತಾ ಇದೀವಿ, ಖಂಡಿತ ಬದ್ರಿ ಅಣ್ಣ. ನಾವು ತುಂಬಾ ದಿವಸಗಳಿಂದ ನೋಡ್ತಾ ಇದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇದೇ ತರ ಮಾಡ್ತಾ ಇರ್ರಿ. ಭಗವಂತ ಮತ್ತೆ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಖಂಡಿತ ಇದ್ದಿರುತ್ತೆ. ಮತ್ತೆ ಸಿದ್ಧಲಿಂಗ ಸ್ವಾಮಿಗಳು ಆಶೀರ್ವಾದ ನಿಮ್ಗೆ ಖಂಡಿತ ಇದ್ದಿರುತ್ತೆ. ಸಮಾಜ ಸೇವೆಗಳನ್ನ ಮಾಡ್ತಾ ಬಂದಿದ್ದೀರಾ. ಮಾತಾಡಿ, ಏನಾದ್ರು ನಿಮ್ಮ ಒಂದು ಅನಿಸಿಕೆ. ಶಾಶ್ವತ ಅನ್ನೋದು ಯಾವುದೂ ಇಲ್ಲ. ಓಕೆ ಕೊಡೋ ಶಕ್ತಿ ಕೊಡೋದು ಅದು ನನ್ನ ಮೆಂಟಾಲಿಟಿ. ಓಕೆ ಓಕೆ ಬೇರೆ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ ಓಕೆ ಮಾಡಿದ್ರೆ ಸಂಪಾದನೆ ಮಾಡ್ತಾರೆ, ಮತ್ತೊಂದು ಓಕೆ ಅವ್ರವ್ರ ಪರ್ಸನಲ್ ಅವ್ರವ್ರದ ಮೈಂಡ್ ಸೆಟ್. ನನ್ನ ಮೈಂಡ್ ಸೆಟ್ ಏನಂದ್ರೆ ನನ್ನ ಕಡೆ ಎಷ್ಟು ನಾನು ಜನ ಕೊಡಕ್ಕಾಗುತ್ತೆ, ಕೊಡೋ ಶಕ್ತಿ ನಾನು ಕೊಟ್ಟಿದ್ದಾನೆ. ನಾನು ಕೊಡ್ತೀನಿ. ಹಾಗೆ ವಿಶೇಷ ಅಂದ್ರೆ ನಾನು ಜಾತ್ರೆ ಪ್ರತಿ ವರ್ಷ ಓಟ್ ಹಾಕ್ತೀನಿ. ಆಮೇಲೆ ನಾನು ಓಟ್ ಹಾಕ್ಬೇಕಾದ್ರೆ ಬುದ್ಧಿಯವ್ರು ಒಂದು ಕಿವಿ ಮಾತಾಡ್ಬಿಟ್ಟು ಬುದ್ಧಿಗೆ ಒಂದು ಓಟ್ ಬುದ್ಧಿಯವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬುದ್ಧಿಯವ್ರಿಗೆ ಗೊತ್ತು ಈ ವಿಷಯ. ಆಮೇಲೆ ನಾನು ಸಿನಿಮಾ ರಂಗದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಾ ಅದ್ರ ಜೊತೆಗೆ ನಾನು ಕಷ್ಟಪಡಬೇಕು. ನನ್ನ ಗುಣಗಳು ನಾನು ಈ ಗುಣಗಳು ಕಲ್ಪನೆ ಉದ್ದೇಶ ಏನಂದ್ರೆ ನಮ್ಮ ಸೆಲೆಕ್ಷನ್ ದರ್ಶನ್ ಅವರು, ನಾನು ಶ್ರೀಗಳ ಒಂದು ಅವರು ಮುಖಾಂತರ ಕೇಳಿದಾಗ ನಮ್ಮ ಮಟ್ಟಕ್ಕೆ ಎಷ್ಟು ದವಸ ಧಾನ್ಯಗಳು ಕೊಡ್ತಿದ್ದಾರೆ ಶ್ರೀಗಳಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಆಕ್ಚುಲಿ ಅವ್ರ ಅಭಿಮಾನಿ ಹೇಳ್ಬೇಕಂದ್ರೆ. ಇವತ್ತು ಅವ್ರದ್ದು ಏನೋ ಪರ್ಸನಲ್ ವಿಚಾರ ಏನೋ ಅದು ಸೆಕೆಂಡ್ರಿ. ಅವರು ಈಗ ಒಬ್ಬ ಮನುಷ್ಯನಿಗಾಯ್ತು, ಕಲಾವಿದರಿಗಾಯ್ತು, ಪ್ರಾಣಿ ಪಕ್ಷಿಗಳಿಗಾಯ್ತು ಕೊಡ್ತಕ್ಕಂತ ಒಂದು ಮಹತ್ವ ಏನಾಗಿದೆ, ನಾನು ಅವ್ರ ಮುಖಾಂತರ ಕೆಲವೊಂದು ಅಳವಡಿಸ್ಕೊಂಡಿ ನನ್ನ ಲೈಫಲ್ಲಿ. ಹಾಗಾಗಿ ನನ್ನ ಕೆಲವೊಂದು ತತ್ವಗಳನ್ನ ನಾನು ಸ್ವೀಕರಿಸಿಕೊಂಡು ಅವರ ದಾರಿಯಲ್ಲಿ ನಾನು ಇಡ್ತಾ ಇದ್ದೇನೆ. ಇವತ್ತು ಸಹ ದರ್ಶನ್ ಸರ್ ಬರ್ಡೇ ನಿನ್ನೆ. ಆಕ್ಚುಲಿ ನಿನ್ನೆ ಶಿವರಾತ್ರಿ ನಾನು ಯಾರಿಗೂ ವಿಶ್ ಮಾಡಕ್ಕೆ, ಆದ್ರೂ ನಿನ್ನೆ ಒಂದು ಮಕ್ಳಿಗೆ ಇಷ್ಟ ಅಂತ ಹೇಳಿ ನಾವು ಪ್ರಸಾದ ಮಾಡಿದ್ವಿ. ಇವತ್ತೆಲ್ಲಾ ಮಕ್ಕಳು ಸೇರ್ಕೊಂಡ್ರು. ಅಣ್ಣ ಕೆಲವ್ರು ಎಲ್ಲ ಹೇಳಿದ್ರು, ಅಣ್ಣ ಮತ್ತೆ ದರ್ಶನ್ ಬರ್ಡೇ ಅಲ್ಲ, ಮತ್ತೆ ಯಾವಾಗ ನಮ್ಗೆಲ್ಲ ದೋಸೆಗೆ ಶಾಕ್ಸೋದು ಇಲ್ಲಪ್ಪ, ಸಂಜೆ ಬಂದ್ವಿ 11 ಗಂಟೆಗೆ ಅಂದ್ರು. ಟೈಮ್ ಇವಾಗ ಎಷ್ಟಂದ್ರೆ ಮ್ಯಾಕ್ಸಿಮಮ್ 2 ಗಂಟೆ. ಅದಕ್ಕೆ 2 ಗಂಟೆ 2:30 3 ಗಂಟೆವರೆಗೂ ಮಕ್ಕಳಿಗೆ ಅವ್ರು ಎಷ್ಟು ಊಟ ಮಾಡ್ತಾರೆ ಅಷ್ಟು ದೋಸೆ ಹಾಕ್ಬಿಟ್ಟು. ಸರ್, ಬೆಳಿಗ್ಗೆ ಅವರಿಗೆ ಕೊಡ್ತಾರೆ ಇಲ್ಲ 2 ಗಂಟೆವರೆಗೆ ಸ್ಟಾಪ್ ಮಾಡ್ತಾರೆ ಸರ್ ನೀವು? ದೋಸೆ ಇದೆ. ಓಕೆ 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 ದರ್ಶನ್ ಸರ್ ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮ ಆಸೆ. ನಾನು ಎಣ್ಗಾಯಿನ ದರ್ಶನ್ ಸರ್ಗೂ ತಿನ್ಸಿದ್ದೆ, ಮನೆ ತಗೊಂಡು. ಹೌದಾ? ದರ್ಶನ್ ಸರ್ ನಿಮ್ ಕೈಲಿ ಊಟ ಮಾಡಿದ್ದಾರೆ? ಬಹಳ ಅದ್ಭುತ ರೀ. ತಂದೆ ಕಾಲದಿಂದಾನು ಮಠಕ್ಕೆ ದವಸ ಧಾನ್ಯಗಳು ಕೊಟ್ಟಿದ್ದಾರಂತೆ. ದರ್ಶನ್ ಸರ್ ಅವ್ರ ಹೆಸರಲ್ಲಿ ನಾವು ಮಕ್ಕಳಿಗೆ, ಆಮೇಲೆ ನಾವು ಇಲ್ಲೇ ಓದಿರೋದ್ರಿಂದ ನಮ್ಮವರಿಗೆ ನಾವು ಒಂದು ಬಾಂಡಿಂಗ್ ಇರುತ್ತೆ, ಬಳಗಾನು ಸೇರಿದಾಗ ಏನಾಗುತ್ತೆ, ಬಿಟ್ಟು ಹೋಗಲ್ಲ. ನಾವೆಲ್ಲೋ ಯಾವತ್ತು ಒಂದಿನ ಮಠಕ್ಕೆ ಬಂದಾಗ ಬರೀ ಚೆನ್ನಾಗಿದ್ದೀರಾ ಅಂತ, ಅಣ್ಣ ನೀವು ನಮ್ಗೆ ಅದೇ ನೈಟ್ ದೋಸೆ ಕೊಟ್ಟರೆ ನೀವಲ್ಲ. ನಾನು ಇವಾಗ ಗಡ ಬೇರೆ ಬಿಟ್ಟಿದ್ರೆ ಕೆಲವು ಗೊತ್ತಿಡಿಯಲ್ಲ. ಆದ್ರೂ ಅಂತ ಅಣ್ಣ ನೀವು ಅದೇ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಓದ್ತಾರ ಬಂದೇಣ ಅಂತಾರೆ. ಅಂದ್ರೆ ಆ ಪ್ರೀತಿ ಏನಂದ್ರೆ ನಿಷ್ಕಲ್ಮಶವಾದಂತ ಈ ಮಕ್ಕಳ ಹತ್ರ ದೇವ್ರ ಹತ್ರ. ಸೊ ಹಾಗಾಗಿ ನಾನು ಏನೇ ಮಾಡೋದು ಮಕ್ಕಳಿಗೋಸ್ಕರ, ಇಲ್ಲಿ ಏನೇ ಮಾಡಿದ್ರು ಅವತ್ತು ಮಾಡ್ಬಿಟ್ಟು ಇವತ್ತು ಹೋಟ್ಲ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಹೋಟ್ಲ್ ಇರಲ್ಲ. ಹಾಗಾಗಿ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಮಕ್ಕಳಿಗೆ ದೋಸೆ ಹಾಕ್ಸ್ಬಿಟ್ಟು ಊಟ ಮಾಡಿಸಿ ಎಲ್ಲ ನನ್ನ ಉದ್ದೇಶ. ಓಕೆ, ಅಲ್ಲ ಬದ್ರಿಯಣ್ಣವ್ರೆ, ಇನ್ನೊಂದು 2 ಮಾತು ಹೇಳಕ್ ಇಷ್ಟಪಡ್ತೀರಿ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ ನೀವು. ಏನು ಇದು ಈ ಸಮಾಜ ಸೇವೆ ನಿಮ್ಮ ಗುರಿ? ಮತ್ತೆ ಎಲ್ಲ ನೋಡ್ತಾ ಇದ್ರೆ ಏನೋ ಒಂದು ಭಗವಂತನ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ ಅನ್ಸುತ್ತೆ. ಮತ್ತೆ ಶ್ರೀ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಮತ್ತೆ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ. ಬದ್ರಿಯಣ್ಣ, ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಿ. ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಬದ್ರಿಯಣ್ಣ. ಧನ್ಯವಾದಗಳು.